ಪ್ರಜಾಪ್ರಭುತ್ವದ ಹಬ್ಬ 2024 ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಇವತ್ತು ಆರಂಭವಾಗಿರುವಂಥದ್ದು. 14 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಚುನಾವಣೆಯ ಮತದಾನ ಆಗ್ತಾ ಇರುವಂಥದ್ದು. ಇವತ್ತು ನಾವು ಬೆಂಗಳೂರಿನ ಒಂದು ದಕ್ಷಿಣ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ JP ನಗರದಲ್ಲಿ ಯಾವ ರೀತಿಯಾದಂಥ ಮತದಾನ ಪ್ರಕ್ರಿಯೆ ಇದೆ. ಬೆಳಗ್ಗೆ 7ರಿಂದ ಕೂಡ ಇವತ್ತು ನೀವು ನೋಡಬಹುದು ಜನರು ಸಾಕಷ್ಟು ಮತದಾರರು ತಮ್ಮ ಒಂದು ಹಕ್ಕುಗಳನ್ನ ಚಲಾವಣೆ ಮಾಡ್ತಿದ್ದಾರೆ. ಮತದಾರರು ಏನು ತಮ್ಮ ಒಂದು ಸಮಯವನ್ನು ಬಿಡುವು ಮಾಡಿಕೊಂಡು ಇವತ್ತು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥದ್ದು. ಬೆಳಗ್ಗೆ 7ರಿಂದ ಸಾಯಂಕಾಲ 6:30ವರೆಗೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯುತ್ತೆ. ನಾವು ಇವತ್ತು ಇಲ್ಲಿ JP ನಗರ ಸರಕಿ ಒಂದು ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ಜನ ಬೆಳಗ್ಗೆಯಿಂದಲೂ ಕೂಡ ತಮ್ಮ ಒಂದು ಮತದಾನವನ್ನು ಮಾಡ್ತಾ ಇದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸ್ತಿದ್ದಾರೆ. ಸಾಂವಿಧಾನಿಕವಾದಂಥ ಹಕ್ಕು ಇವತ್ತು ಲೋಕಸಭಾ ಚುನಾವಣೆಗೆ ತಮ್ಮ ಒಂದು ಹಕ್ಕನ್ನು ಚಲಾವಣೆ ಮಾಡುವ ಮೂಲಕ ಸರ್ಕಾರ ಯಾವ ರೀತಿ ಇರಬೇಕು ಅನ್ನೋಂಥ ಒಂದು ಅವರಿಗೆ ಬೆಂಬಲವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ನಾವು ದೃಶ್ಯಗಳು ಕೂಡ ಗಮನಿಸಬಹುದು. ಬೆಳಗ್ಗೆಯಿಂದಲೂ ಕೂಡ ಜನ ಸಾಕಷ್ಟು ಪ್ರಮಾಣದಲ್ಲಿ ಆಗಮಿಸಿದ್ದಾರೆ, ತಮ್ಮ ಒಂದು ಹಕ್ಕನ್ನು ಚಲಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಯಸ್ಸಾದವರು, ಹಿರಿಯರು, ಯುವಕರು ಎಲ್ಲ ಒಂದು ವರ್ಗದ ಮತದಾರರು ಇಲ್ಲಿ ಬಂದು ಮತದಾನವನ್ನು ಮಾಡ್ತಿರೋದು. ನಮ್ಮ ಜೊತೆಗೆ ಮತದಾರರಿದ್ದಾರೆ, ಅವರು ಓಟನ್ನು ಚಲಾವಣೆ ಮಾಡಿದ್ದಾರೆ. ಈಗ ಸರ್, ಇವತ್ತು ಲೋಕಸಭಾ ಚುನಾವಣೆಯ ಮತದಾನ ಮೊದಲ ಹಂತದ್ದು ಕರ್ನಾಟಕದಲ್ಲಿ ನಡೀತಾ ಇದೆ. ಮತದಾನ ಪ್ರಕ್ರಿಯೆ ನೀವು ಪಾಲ್ಗೊಂಡ್ರ ಬಗ್ಗೆ ಏನು ಇಷ್ಟಪಡ್ತೀವಿ? ತುಂಬ ಖುಷಿ ಆಗ್ತಿದೆ ಸರ್. ಸೊ ನಂಗೆ 18 ವರ್ಷ ಆದಾಗಲೇ ನಾನು ಪ್ರತಿ ಚುನಾವಣೆಗೂ ಮತದಾನ ಮಾಡಿದ್ದೀವಿ, ಯಾವತ್ತೂ ನಿಲ್ಲಿಸಿಲ್ಲ. ಸೊ ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ದೀವಿ, ಖುಷಿ ಆಗ್ತಿದೆ. ಬಲಿಷ್ಠ ಭಾರತಕ್ಕೋಸ್ಕರ ನಮ್ಮ ಮತದಾನ. ಇವತ್ತು ಯುವಕರು ಸಾಕಷ್ಟು ಹೊರಗೆ ಬಂದು ಓಟ್ ಹಾಕಲ್ಲ, ಅಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ. ಬೆಂಗಳೂರಲ್ಲಿ ಕಮ್ಮಿ ಆಗುತ್ತೆ ಓಟ್ ಅಂತಾರೆ. ಸರ್, ಅಂಥವ್ರು ಬರಲೇಬೇಕು. ರಜಾ ಕೊಟ್ಟರು ಅಂಥವರು ಟ್ರಿಪ್ಗಾಗಲಿ ಅಲ್ಲಿ ಹೋಗೋದು ಕಡಿಮೆ ಮಾಡಿ ನಮ್ಮ ಮತ ನಾವು ಚಲಾಯಿಸಬೇಕು ಸರ್. ಮುಂದೆ ನಾವೇನಾದ್ರು ಪ್ರಶ್ನೆ ಮಾಡಬೇಕು ರಾಜಕಾರಣಿಗಳಂದ್ರೆ ನಾವು ಮತ ಚಲಾಯಿಸಿ ಆಮೇಲೆ ಕೇಳಿದ್ರೆ ಒಳ್ಳೆಯದು. ಥ್ಯಾಂಕ್ ಯು. ಮಕ್ಕಳನ್ನ ಇವತ್ತು ಚಲಾವಣೆ ಮಾಡಿದ್ದೀರಿ. ಓಕೆ ಮೇಡಮ್, ನೀವೇನು ಇಷ್ಟಪಡ್ತೀರಾ? ಇವತ್ತು ನಾವು ಮತ ಚುನಾವಣೆ ನಮ್ಮ ಹಕ್ಕನ್ನು ನಾವು ಚಲಾಯಿಸಿದೀವಪ್ಪ, ಖುಷಿ ಆಯಿತು. ಹೇಗಿದೆ, ಏನು ಅನಿಸುತ್ತೆ ಇವತ್ತು ಸಾಂವಿಧಾನಿಕವಾದಂಥ ಹಕ್ಕು? ಹೇಳಿ, ನಿಮ್ಗೆ ಏನು ಅನಿಸುತ್ತೆ? ಮಾತಾಡಿ ಮೇಡಮ್, ಏನು ಇಷ್ಟಪಡ್ತಾರೆ? ನೀವು ಇವತ್ತು ಸಾಂವಿಧಾನಿಕವಾದಂಥ ಹಕ್ಕನ್ನು ಚಲಾವಣೆ ಮಾಡಿದಿರಿ. ಮತದಾನ ಎಲ್ಲರ ಆದ್ಯ ಕರ್ತವ್ಯ. ನಮ್ಮ ಹಕ್ಕನ್ನು ನಾವು ಚಲಾಯಿಸಿದ್ದೀವಿ. ಎಲ್ಲರೂ ಖಂಡಿತವಾಗಿ ಬಂದು ಅವರ ಮತ ಚಲಾಯಿಸಬೇಕೆಂದು ಎಲ್ಲರಲ್ಲೂ ಕೋರ್ಕೊಳ್ತೀವಿ. ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ವೋಟಿಂಗ್ ಕಮ್ಮಿ ಆಗುತ್ತೆ ಅಂತಾರೆ, ಯುವಕರು ಜಾಸ್ತಿ ಓಟ್ ಹಾಕಲ್ಲ ಅಂತಾರೆ. ಅಂಥವ್ರಿಗೆ ಏನಕ್ಕೆ ಇಷ್ಟಪಡ್ತೀವಿ? ಎದ್ದು ಬಂದು ಸೋಂಬೇರಿತನ ಬಿಟ್ಟು ಬಂದು ತಮ್ಮ ಮತವನ್ನು ಚಲಾಯಿಸಬೇಕಂತ ಹೇಳ್ತೀವಿ. ಇದಿಷ್ಟು ಇಲ್ಲಿಯ ಮತದಾರರ ಮಾತಾದರೆ. ಇನ್ನೂ ಕೂಡ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಸಾಕಷ್ಟಿದೆ. ಎಲ್ಲವೂ ಕೂಡ ಸೆಕ್ಯೂರಿಟಿ ಮೂಲಕ ಒಂದು ಮತಗಟ್ಟೆಗಳನ್ನು ಇಲ್ಲಿ ಮಾಡುವ ಮೂಲಕ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿವರೆಗೆ ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಮತದಾನ ಆಗಿದೆ. ಆದರೂ ಇನ್ನೂ ಕೂಡ ಸಾಯಂಕಾಲದವರೆಗೂ ಕೂಡ ಸಮಯಾವಕಾಶವಿರುವುದರಿಂದ ಎಲ್ಲ ಮತದಾರರು ಬಂದು ತಮ್ಮ ಒಂದು ಹಕ್ಕುಗಳನ್ನ ಚಲಾಯಿಸಬೇಕೆನ್ನುವಂಥ ಒತ್ತಾಯ ಕೂಡ ಸಾಕಷ್ಟು ಜನರು ಮಾಡ್ತಾರೆ. ಯಾಕಂದರೆ ಬೆಂಗಳೂರಿನಲ್ಲಿ ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮತದಾನ ಆಗೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗುತ್ತೆ. ಹಳ್ಳಿಗಳಲ್ಲಿ ಕೂಡ ಜಾಸ್ತಿ ಆಗುತ್ತೆ ಅನ್ನುವ ಮಾತಿದೆ. ಹೀಗಾಗಿ ಈ ಒಂದು ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಬೆಂಗಳೂರಿನ ಜನ ಇಲ್ಲಿ ಬೇಗ ಬಂದು ಒಂದು ಮತದಾನವನ್ನು ಮಾಡಬೇಕು. ಮತ್ತು ಇವತ್ತು ಬೆಂಗಳೂರಿನಲ್ಲಿ ನಡೆಯುತ್ತಿರುವ 4 ಕ್ಷೇತ್ರಗಳಿಗೆ ನಡೆಯುತ್ತಿರುವಂಥ ಲೋಕಸಭಾ ಚುನಾವಣೆ ಮೊದಲ ಹಂತದ ಚುನಾವಣೆ ಇದಾಗಿದ್ದರೆ ಮೇ 7ನೇ ತಾರೀಕು 2ನೇ ಹಂತದ ಚುನಾವಣೆ ನಡೆಯುತ್ತೆ. ಈ ಒಂದು ಮತದಾನ ಪ್ರಕ್ರಿಯೆ ಎಲ್ಲ ಮತದಾರರು ಪಾಲ್ಗೊಳ್ಳಬೇಕು ಎನ್ನುವುದು ಇಲ್ಲಿನ ಜನರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಗಿರಿರಾಜ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.